ಶಾಸಕ ಡಿ ರವಿಶಂಕರ್ ಅವರಿಂದ ಗಂಧನಹಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ. ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ನನ್ನ ಗುರಿ. ಹೌದು, ಶಾಸಕ ಡಿ ರವಿಶಂಕರ್ ಅವರನ್ನು ಗಂಧನಹಳ್ಳಿ ಗ್ರಾಮಸ್ಥರು ಮಂಗಳವಾದ್ಯಗಳೊಂದಿಗೆ ಬೃಹದಾಕಾರವಾದ ಹೂವಿನ ಹಾರ ಹಾಕಿ ಸ್ವಾಗತಿಸಿದರು. ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಶಾಸಕ ಡಿ ರವಿಶಂಕರ್ ಅವರು ನಂತರ ಗುದ್ದಲಿ ಪೂಜೆ ನೆರವೇರಿಸಿದರು. 25 ಲಕ್ಷಗಳಲ್ಲಿ ಗಂಧನಹಳ್ಳಿ ಗ್ರಾಮದ ಶಿವಯ್ಯರವರ ಮನೆಯಿಂದ ಅಂಗಡಿ ರೇವಣ್ಣರವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ. 35 ಲಕ್ಷ ರುಗಳಲ್ಲಿ ಗಂಧನಹಳ್ಳಿ ಗ್ರಾಮದ ಬಲರಾಮ ಅವರ ಮನೆಯಿಂದ ಮಂಜುನಾಯಕ ಮನೆಯವರೆಗೆ ರಸ್ತೆ ಅಭಿವೃದ್ಧಿ. 5 ಲಕ್ಷ ರುಗಳಲ್ಲಿ ಗಂಧನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ. 5 ಲಕ್ಷ ರುಗಳಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ನಿರ್ಮಾಣ. 19.56 ಲಕ್ಷ ರುಗಳ ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಕಾಮಗಾರಿ. ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಕಳೆದ 15 ವರ್ಷಗಳಿಂದ ಗಂಧನಹಳ್ಳಿ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂದರು. ಅಷ್ಟೇ ಅಲ್ಲದೆ ಸಂಗೊಳ್ಳಿ ರಾಯಣ್ಣ ಭವನ, ಕಪ್ಪಡಿ ದೇವಸ್ಥಾನಕ್ಕೆ ಸೇತುವೆ ನಿರ್ಮಾಣ ಸೇರಿದಂತೆ ಗಂಧನಹಳ್ಳಿ ಗ್ರಾಮವನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು, ಗ್ರಾಮಸ್ಥರು, ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗುದ್ದಲಿ ಪೂಜೆಯ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘದ ಒಂದು ಕಾಮಗಾರಿಗೆ ಗಂಧನಹಳ್ಳಿ ಗ್ರಾಮದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇವೆ. ಇದು ಬಹಳ ದಿವಸಗಳಿಂದ ಮಾಡಬೇಕಂತೇಳಿ ಒತ್ತಾಯ ಕೂಡ ಇತ್ತು. ಮೊಟ್ಟ ಮೊದಲ ಗುದ್ದಲಿ ಪೂಜೆ ನಮ್ಮ ಗಂಧನಹಳ್ಳಿ ಗ್ರಾಮದಲ್ಲಿ ನಮ್ಮ ಕೃಷಿಕರಿಗೆ ಸಂಬಂಧಪಟ್ಟ ಹಾಗೆ, ರೈತರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ಇವತ್ತು ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥವರು ರೈತರು. ಇವತ್ತು 70% ಕೃಷಿ ಅವಲಂಬಿತವಾಗಿರ್ತಕ್ಕಂಥ ರೈತರು ನಮ್ಮ ದೇಶದ ಬೆನ್ನೆಲುಬು. ಯಾವುದೇ ಒಂದು ದೇಶ ಪ್ರಗತಿ ಆಗ್ಬೇಕಾದ್ರೆ ಆ ದೇಶದ ರೈತರು ಬಹಳ ಮುಖ್ಯ. ಅಂತರಲ್ಲಿ ಇವತ್ತು ರೈತರ ಬಗೆಗೆ ಸಾಕಷ್ಟು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ರೀತಿಯಾಗಿ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ. ಆ ನಿಟ್ಟಿನಲ್ಲಿ ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಅಡಿಯಲ್ಲಿ ಮೊಟ್ಟ ಮೊದಲ ನನ್ನ ಗುದ್ದಲಿ ಪೂಜೆ ಅದು ನಮ್ಮ KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಗ್ರಾಮಗಳಿಗೆ ಹೆಸರಾಗಿರ್ತಕ್ಕಂಥ ಒಂದು ಗ್ರಾಮ ಗಂಧನಹಳ್ಳಿ ಗ್ರಾಮ. ಅಂತ ಗಂಧನಹಳ್ಳಿ ಗ್ರಾಮದಲ್ಲಿ ಮೊಟ್ಟ ಮೊದಲ ಗುದ್ದಲಿ ಪೂಜೆಯನ್ನ ನೆರವೇರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಪುಣ್ಯದ ಕೆಲಸ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಮೊದಲ ಕಾರ್ಯಕ್ರಮ ಇವತ್ತು. ಇದಾದ ನಂತರದಲ್ಲಿ 2 ರಸ್ತೆಗಳ ಗುದ್ದಲಿ ಪೂಜೆ ಅಂತ ತಿಳ್ಕೊಂಡು ರವಿಶಂಕರ್ಗೆ ಅತಿ ಹೆಚ್ಚಿನ ಮತಗಳನ್ನ ಗಂಧನಹಳ್ಳಿ ಗ್ರಾಮದಲ್ಲಿ ಇವತ್ತು ಹಾಕಿಕೊಟ್ಟು ಇವತ್ತು ನಿಮ್ಮ ಮುಂದೆ ನಿಮ್ಮ ಸೇವೆಯನ್ನು ಮಾಡುವಂತ ಒಂದು ಭಾಗ್ಯವನ್ನ ಕರುಣಿಸ್ಕೊಟ್ಟಿದ್ದೀರ. ನನಗೆ ಸಾಕಷ್ಟು ರೀತಿಯಲ್ಲಿ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ನನ್ನ ಗಂಧನಹಳ್ಳಿ ಗ್ರಾಮದ ಸಮಗ್ರ ಅಭಿವೃದ್ಧಿ, ಎಲ್ಲ ರಸ್ತೆಗಳಿರ್ಬೋದು, ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಹಿಡಿದು ಏನು ನಮ್ಮ ಬ್ಯಾಂಕಿನ ವೃತ್ತ ತನಕ ಇರ್ಬೋದು, ಜೊತೆಗೆ ಅಲ್ಲಿಂದ ಮೇಲ್ಗಡೆ ಆಸ್ಪತ್ರೆ ತನಕ ರಸ್ತೆ ಏನಾಗಬೇಕಾಗಿದೆ, ಕಾಂಕ್ರೀಟ್ ರಸ್ತೆಯನ್ನ ಮತ್ತು ಕಾಂಕ್ರೀಟ್ ಟ್ರೈನ್ ಅನ್ನ ಮಾಡಿಸುವಂತದ್ದು ನನ್ನ ಜವಾಬ್ದಾರಿ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಗುದ್ದಲಿ ಪೂಜೆಯ ಕೆಲಸವನ್ನು ಕೂಡ ಮಾಡ್ತೇವೆ. ಅದು ಬ್ಯಾಂಕ್ ಹತ್ರನೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಗಂಧನಹಳ್ಳಿ ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ. ಈಗಾಗಲೇ 1.5 ಕೋಟಿ ಅನುದಾನವನ್ನ ನನ್ನ ಗಂಧನಹಳ್ಳಿ ಗ್ರಾಮಕ್ಕೆ ಈಗಾಗಲೇ ಮೀಸಲಿಟ್ಟಿದ್ದೇವೆ. ಅದು ಈಗಾಗಲೇ ಟೆಂಡರ್ ಹಂತದಲ್ಲಿ ನಡೀತಾ ಇದೆ. ಅದು ಕೂಡ ಅಪ್ರೂವಲ್ ಆದ್ಮೇಲೆ ಅದೆಲ್ಲ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ಆ ಕೆಲಸ ಮತ್ತೆ ನಮ್ಮ ಸಂಗೊಳ್ಳಿ ರಾಯಣ್ಣನ ರಸ್ತೆ ಏನಿದೆ ಈ ರಸ್ತೆ ಮತ್ತು ಅದು ಕೂಡ 2 ರಸ್ತೆಯನ್ನ ಒಂದು ಗುದ್ದಲಿ ಪೂಜೆಯನ್ನ ಮಾಡ್ತೇವೆ. ಈ ಒಂದು ರಸ್ತೆಗೆ ಏನು 60 ಲಕ್ಷದ ಜೊತೆಗೆ 40 ಲಕ್ಷ ಸೇರಿಸಿ ಒಟ್ಟಾರೆ 1 ಕೋಟಿಗೆ ಇಲ್ಲಿ ಮಾಡಿಸುವಂತದ್ದು. ಜೊತೆಗೆ ನಮ್ಮ ಊರಿನ ಪ್ರಮುಖ ರಸ್ತೆಗೆ 1 ಕೋಟಿ ಚಿಲ್ಲರೆ ಅನುದಾನ ಅಲ್ಲಿಗೆ ಹಾಕಿಸುವಂತದ್ದು. ಇದರ ಜೊತೆಯಲ್ಲಿ ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಈ ಹಲವಾರು ಬಾರಿ ಈಗಾಗಲೇ ಹೇಳಿದ್ದೇನೆ, ನಮ್ಮ ಗಂಧನಹಳ್ಳಿ ಗ್ರಾಮದ ನಮ್ಮ ಕನಕ
ಕನಕ ಭವನಕ್ಕೂ ಕೂಡ ಈಗಾಗಲೇ ಅದನ್ನು ಅನುದಾನವನ್ನ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ಬಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಖಂಡಿತ ಅದಕ್ಕೆ ಅನುದಾನ ಕೊಡ್ತೀವಿ ಅಂತಕ್ಕಂಥ ನಿಟ್ಟಲ್ಲಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಂಡ್ಬಂದು ಅದನ್ನು ಕೂಡ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ ಇದೆ. ಹಳ್ಳಿಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ಕಪ್ಪಿ ರಾಜಪ್ಪನವರ ಆಶೀರ್ವಾದ ಪಡೀಲಿಕ್ಕೆ ನಾವು ಸುತ್ತಾಕೊಂಡು ಹೋಗ್ಬೇಕಾಗಿದೆ. ಇಲ್ಲಿ ಒಂದು ಸೇತುವೆಯನ್ನ ಆದ್ರೆ ನಮಗೆ ಬಹಳಷ್ಟು ಅರ್ಥ ಆಗುತ್ತೆ ಈ ಭಾಗದ ಜನರಿಗೆ ಅಂತಕ್ಕಂಥ ನಿಟ್ಟಲ್ಲಿ ಈ ಹಿಂದೆ 2013ರಿಂದ 18 ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಂತ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಬೇಡಿಕೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಅವತ್ತು ಮಾಡಿಕೊಡ್ತೇನೆ ಅಂತಕ್ಕಂಥ ಸಂದರ್ಭದಲ್ಲಿ 2018 ಇಸ್ವಿಯಲ್ಲಿ ಮಾತನ್ನ ಕೊಟ್ಟಿದ್ರು. ಅವತ್ತು ಕಾರಣಾಂತರದಿಂದ ಅದು ಅಸ್ತಿತ್ವಕ್ಕೆ ಬರಲಿಲ್ಲ. ಆದರೆ ಅದನ್ನ ಮನಗಂಡು ಇವತ್ತು ನಾವು ಹಲವಾರು ಬಾರಿ ನಮ್ಮ ಗ್ರಾಮಸ್ಥರು ಬಹಳಷ್ಟು ರೀತಿಯಲ್ಲಿ ಬೇಡಿಕೆಯನ್ನ ಇಟ್ಟಿದ್ರು. ಅದನ್ನ ಇವತ್ತೇನು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಕಾಮಗಾರಿಗೆ ಏನು ವಿದ್ಯುಕ್ತವಾಗಿ ಒಂದು ಅನುಮತಿಯನ್ನು ಕೊಡಿಸೋದ್ರ ಮೂಲಕವಾಗಿ ಹಣಕಾಸಿನ ಇಲಾಖೆಯ ಒಂದು ಮಂಜೂರಾತಿ ಕೂಡ ಸಿಕ್ಕಿದೆ. ಇವೆಲ್ಲವೂ ಕೂಡ ಈಗಾಗಲೇ ಬಂದು ಸರ್ವೆ ಇಲಾಖೆ ವತಿಯಿಂದ ಏನು ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಏರಿಯಲ್ ಸರ್ವೆ ಕೂಡ ಮಾಡಿಸಿದ್ದಾರೆ. ಜೊತೆಗೆ ಇಲ್ಲಿ ಬಂದು ಅಧಿಕಾರಿಗಳ ತಂಡ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಈಗಾಗಲೇ ಅದರ ಎಲ್ಲ ಮಾಹಿತಿಗಳನ್ನ ಸಮಗ್ರ ಮಾಹಿತಿಗಳನ್ನ ನಮ್ಮ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ. ಈ ವಾರದ ಏನು ನಾಳೆ ಒಂದು ಕ್ಯಾಬಿನೆಟ್ನ ಮೀಟಿಂಗ್ ಇದೆ, ಅದರಲ್ಲಿ ತರಬೇಕಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆಯೂ ಕೂಡ ನಮ್ಮ PWD ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತ್ಯನಾರಾಯಣ ಅವರ ಬಳಿ ವಿನಂತಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರು ದೂರವಾಣಿ ಮೂಲಕವಾಗಿ ನಿನ್ನೆ ರಾತ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲವೂ ಕೂಡ ತಯಾರಾಗಿ ಒಂದು ನಾಳೆ ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ಗೆ ಅದನ್ನು ತರಬೇಕು, ಅದನ್ನು ಅಲ್ಲಿ ಪಾಸ್ ಮಾಡಿಸ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಖಂಡಿತವಾಗ್ಲೂ ಈ ಒಂದು ಕಪ್ಪು ರಾಜ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ರೇಡಿಯೋ ಮೈದಾನದಲ್ಲಿ ಮಾಡ್ತೇವೆ. ಅಂದಿನ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ನಮ್ಮ ರಾಜ್ಯದ ಹಲವಾರು ಸಚಿವರು, ಏನು PWD ಇಲಾಖೆಯಲ್ಲಿ ಅನುದಾನ ಕೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾರಿ ಇರ್ಬೋದು, ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯ ಎಷ್ಟೇ ಕಷ್ಟ ಆದ್ರೂ ಕೂಡ ಅನುದಾನವನ್ನು ಹೆಚ್ಚಿಗೆ ತಂದು ಗಂಧನಹಳ್ಳಿ ಗ್ರಾಮದ ಸಂಪೂರ್ಣ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ನಾನು ಜವಾಬ್ದಾರಿಯುತನಾಗಿ ಒಂದು ಗಂಧನಹಳ್ಳಿ ಗ್ರಾಮದ ಮನೆಯ ಮಗನಾಗಿ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಗಂಧನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ನಿಂತು ನಾನು ಮಾತನ್ನ ಕೊಡ್ತಾ ಇದ್ದೇನೆ. ಖಂಡಿತ ನಾನು ಅವೆಲ್ಲವನ್ನು ಕೂಡ ನೆರವೇರಿಸಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ